ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು ಬುದ್ಧಿ ಕಡೆ ಹಾಯಿಸಲ ಮನೆ ಕೆಲಸ ಮಾಡ್ತಿದ್ದೆ. ನೋಡು ಮಗಳೇ, ನಿನ್ನನ್ನು ನೋಡೋಲಕ್ಕೆ ಯಾರೋ ಶ್ರೀಮಂತರು ಬರ್ತಾರಂತೆ. ನೋಡಮ್ಮ, ನಿನ್ನ ಅಣ್ಣ ಫೋನ್ ಮಾಡಿದ್ದೇನೆ, ನೀನು ಬೇಗನೆ ರೆಡಿಯಾಗಿ ಬಾರಮ್ಮ. ಆಯ್ತಪ್ಪ, ರೆಡಿಯಾಗಿ ಬರ್ತೀನಿ. ಅಪ್ಪ, ಗೌಡ್ರು ತಂಗಿಯನ್ನು ನೋಡಲು ಬಂದ್ರು. ಬನ್ನಿ ಗೌಡ್ರೆ, ಬನ್ನಿ ಗೌಡ್ರೆ, ಕುಳಿತುಕೊಳ್ಳಿ ಗೌಡ್ರೆ. ಮತ್ತೆ ತಡ ರವಿ, ನಿಮ್ಮ ತಂಗಿಯನ್ನು ತೋರಿಸಿಬಿಡು. ಆಗ್ಲಿ ಗೌಡ್ರೆ. ಯಾಕೆಂದ್ರೆ ನಮಗೆ ಬೇರೆ ಬೇರೆ ಊರ ಕಡೆಗೆ ಹೋಗಬೇಕಾಗಿದೆ, ಕನ್ನೆ ನೋಡಲು. ಯಾಕೆ ಗೌಡ್ರೆ, ಬೇರೆ ಊರಿಗೆ ಏಕೆ ಹೋಗ್ತೀರಿ ಗೌಡ್ರೆ? ನಮ್ಮ ಮಗಳು ನಿಮ್ಮ ಮನಸ್ಸಿಗೆ ಬಂದರೆ ಬೇರೆ ಊರಿಗೆ ಏಕೆ ಹೋಗ್ತೀರಿ ಗೌಡ್ರೆ? ಏಕೆ ಹೋಗ್ತೀರಿ? ನಿಮ್ಮ ಮಾತಿನ ಅರ್ಥ ನಿಮ್ಮ ಮಗಳಿಗಿಂತ ಚೆಲುವೆ ಬೇರೆ ಊರಲ್ಲಿ ಇಲ್ಲ ಅಂತೀರೇನು? ಗೌಡ್ರೆ, ಇವಳೇ ನನ್ನ ತಂಗಿ ಪ್ರೇಮ ಅಂತ. ನಿಮ್ಮ ತಂಗಿ ನೋಡುವುದರಲ್ಲಿ ವಿಶ್ವಸುಂದರಿ. ಹಾ, ನಿಮ್ಮ ತಂಗಿಗೆ ಸಂಗೀತದಲ್ಲಿ ಏನಾದರೂ ಕಲ್ತಿರುವಳೆ? ಹೌದು ಗೌಡ್ರೆ, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹಾಗಾದರೆ ಒಂದು ಹಾಡು ಹೇಳಬಹುದೇ? ತಂಗಿ, ಒಂದು ಹಾಡನ್ನು ಹೇಳಮ್ಮ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ಹಾಗೆ ಕೂಡ ಕೃಷ್ಣನ ತೋರುವ ಪ್ರೀತಿಯ ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ಆಕೆ ಕೂಡ ಕೃಷ್ಣನ ತೋರುವ ಪ್ರೀತಿಯ ನೀಡುವ ಕಣ್ಣು, ಪ್ರೀತಿಯ ನೀಡುವ ಕಣ್ಣು. ಗೌಡ್ರ, ನಮಗರೇ ಪಸಂದ್ ಐತಿರಿ, ನಿಮಗೆ ಹಂಗ ನೋಡ್ರಿ. ಮಗನ, ನಿನಗೆಲ್ಲ ಪಸಂದ್ ಆಗ್ತಾವ. ಹೊಸ ಸೀರೆ ಮೈ ಮ್ಯಾಗಿತ್ತಂದ್ರ ಮಗನ ನಿನಗೆ ಪಸಂದೇ ಆಗ್ತಾವ. ಹಾ ರವಿ, ನಿಮ್ಮ ತಂಗಿ ನೋಡೋದ್ರಲ್ಲಿ ಕೂಡ ವಿಶ್ವ ಸುಂದರಿ, ಹಾಗೇನೆ ಸಂಗೀತದಲ್ಲಿ ಕೂಡ ಮೇಲೆತ್ತಿದ ಕೈ. ಹಾ ಸೆಟ್ಟಿ, ನಮಗೆ ಕನ್ಯೆ ಅಂತ ಪಸಂದ್ ಆಯ್ತು. ಅದ್ರ ತಕ್ಕಂತೆ ವರದಕ್ಷಿಣೆ ಬೇಕಲ್ಲ? ಗೊತ್ತ ಗೌಡ್ರ, ನಿಮಗೆ ತಕ್ಕಂತ ವರದಕ್ಷಿಣೆ ಬೇಕಲ್ಲ. ನೋಡ್ರಿ ಯಜಮಾನ್ರ, ನಮ್ಮ ಗೌಡ್ರಿಗೆ ಎಷ್ಟು ವರದಕ್ಷಿಣೆ ಕೊಡ್ತೀರಿ ಹೇಳ್ಬಿಡ್ರಲ್ಲ. ನೋಡಿ ಗೌಡ್ರೆ, ನಾವು ತುಂಬಾ ಬಡವರು. ನಿಮಗೆ ವರದಕ್ಷಿಣೆ ಕೊಡಲು ನಾವು ಹಣ ಎಲ್ಲಿಂದ ತರಬೇಕು? ನೋಡಿ, ಇರುವುದು ನಮಗೆ ಒಂದೇ ಒಂದು ಮನೆ ಇದೆ. ಅದನ್ನು ಮಾರಿ ಆದರೂ ನಾವು ನಿಮಗೆ ಹಣ ಕೊಡುತ್ತೇವೆ. ಗೌಡ್ರೆ, ನನ್ನ ತಂಗಿಗೆ ಕೈ ಬಿಡಬೇಡಿ ಗೌಡ್ರೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ.
ನನ್ನ ಕೈಲಿ ಆದಷ್ಟು ನಿಮಗೆ ಹಣ ಕೊಡ್ತೇವೆ ಗೌಡ್ರೆ, ಕೊಡ್ತೀವಿ. ಅಲ್ಲೋ ತಮ್ಮ, ಕೈಲಿ ಆದಷ್ಟು ಕೊಡ್ತೀನಿ ಅಂದ್ರೆ ಹ್ಯಾಂಗ? ನಮ್ಮ ಗೌಡ್ರಿಗೆ ಕೊಡ್ಬೇಕಾದ್ರೆ 10 ಲಕ್ಷ ಉಂಡ 5 ತೊಲಿ ಬಂಗಾರ ಕೊಟ್ಟು ನೀನೇ ಮದುವೆ ಮಾಡಿ ಕೊಡ್ಬೇಕು. ಇದಕ್ಕೆ ನೀ ಏನಂತಿ? ನೋಡ್ರಿ ಶ್ರೀಮಂತರೇ, ನೀವಷ್ಟು ಕೇಳಿದರೆ ನಾವು ಎಲ್ಲಿದಿಂದ ಕೊಡಬೇಕು? ನಾವು ಬಡವರು, ಈ ಮನೆ ಬಿಟ್ರೆ ಬೇರೆ ನಮಗೆ ಏನು ಇಲ್ರಿ ಗೌಡ್ರೆ. ಈ ಮನೆ ಮಾರಿದಷ್ಟು ನಿಮಗೆ ಹಣ, ಈ ಮನೆ ಮಾರಿ ಆದರೂ ಹಣ ಖರ್ಚು ಮಾಡ್ತೇನೆ ಗೌಡ್ರೆ. ನಮ್ಮ ಮಗಳಿಗೆ ನಿಮ್ಮ ಮನೆಯಲ್ಲಿ ಸ್ಥಾನ ಕೊಡಿ ಗೌಡ್ರೆ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುವೆ ಗೌಡ್ರೆ. ನಮ್ಮಲ್ಲಿ ಹಣವಿಲ್ಲ ಗೌಡ್ರೆ, ನಮ್ಮಲ್ಲಿ ಹಣವಿಲ್ಲ. ಹಣವಿಲ್ಲವೆಂದರೆ ಮದುವೆ ಏಕೆ ಮಾಡುತ್ತೀರಿ? ಮನೆಯಲ್ಲಿಟ್ಟುಕೊಂಡು ದಿನಕ್ಕೊಬ್ಬರಿಗೆ ಸೆರಗು ಹಾಸಿದರೆ ಹಣ ಬರುತ್ತದೆ. ಆ ಬಂದ ಹಣದಿಂದ ನೀವು ಸಂಸಾರ ಮಾಡಬಹುದಲ್ಲ. ಗೌಡ, ಬಡವರಿಗೆ ಫಲವಿಲ್ಲವೆಂದು ಬಾಯಿಗೆ ಬಂದಂತೆ ಬಗೊಳಿ ನನ್ನ ಪಿತ್ತ ನೆತ್ತಿಗೆ ಏರಿಸಬೇಡ. ನಿನ್ನ ಅಕ್ಕ ತಂಗಿಯರನ್ನು ಮತ್ತೊಬ್ಬರ ಮಕ್ಕಳಲ್ಲಿ ಮಲಗಿಸಿ ನೀನು ಹಣ ಗಳಿಸಿದೆ ಅನ್ನಂತೆ ಕಾಣುತ್ತದೆ. ಏ ಗೌಡ, ಈ ನಿನ್ನ ಶ್ರೀಮಂತಿಕೆ ಕೇವಲ ನನ್ನ ಹರಕು ಚಪ್ಪಲಿಗೆ ಸಮಾನ. ಏನಂದೆ ನೀನು? ನನ್ನ ತಂಗಿಗೆ ಮೈ ಮಾರಿ ಹಣ ಕೊಡು ಅಂತ ಹೇಳ್ತೀಯಲ್ಲ. ಏ ಗೌಡ, ಈ ಊರು ಹದಗೆಟ್ಟು ಹೋಗಿರುವುದು ನಿಮ್ಮಂಥವರಿಂದಲೇ. ಲಂಚ ತಿಂದು ನ್ಯಾಯ ಹೇಳುವುದು, ಬಡ್ಡಿಗೆ ಬಡ್ಡಿ ತಿಂದು ಬಡವರಿಗೆ ಕಣ್ಣೀರು ಹರಿಸುವುದು, ಇದು ನಿಮ್ಮಂಥ ನಾಲ್ಕರಿಂದಲೇ ಸಾಧ್ಯ. ಏ ಗೌಡ, ಇನ್ನು ಒಂದು ಕ್ಷಣ ಕೂಡ ನನ್ನ ಮನೆಯಲ್ಲಿ ನಿಲ್ಲಬೇಡ. ಮೊದಲು ಹೊಟ್ಟು ಹೋಗಲಿಲ್ಲ. ನನ್ನ ಅಕ್ಕ ತಂಗಿರ ಬಗ್ಗೆ ಮಾತನಾಡಿ ಆ ಮಗನೇ. ನನ್ನ ಅಕ್ಕ ತಂಗಿಯರ ಬಗ್ಗೆ ಮಾತನಾಡೋದು ಶಕ್ತಿ ಬಂತಲೇ ಬಿಕಾರಿ. ತಿನ್ನಲು ಕೂಳಿ ಇಲ್ಲದಿದ್ದರು ಮಗನ ಸೊಕ್ಕು ಮುರಿದಿಲ್ಲ ಇನ್ನು. ಏ ಗೌಡ, ನಿನ್ನ ಅಕ್ಕ ತಂಗಿಯರ ಬಗ್ಗೆ ಮಾತನಾಡಿದ್ರೆ ನಿನಗೆಷ್ಟು ಕೋಪ ಬಂತಲ್ಲ. ನೀವು ಶ್ರೀಮಂತರು, ಏನ್ ಬೇಕಾದ್ರೂ ಮಾತಾಡಿದ್ರು ನಡೀತದೆ. ಆದ್ರೆ ನಾವು ಬಡವರು, ಮಾತಾಡಬಾರ್ದು, ಹೌದಲ್ಲ? ಲೇ ಶ್ರೀಮಂತ, ನಿನ್ನಂತ ಕೊಬ್ಬಿದ ಶ್ರೀಮಂತನ ಮೈಯಲ್ಲಿ ಹರಿಯುತ್ತಿರುವುದು ಕೆಂಪು ರಕ್ತನೇ. ನಮ್ಮಂತ ನಿಯತ್ತಿನಿಂದ ದುಡಿದು ಬದುಕುವ ಬಡವರ ಮೈಯಲ್ಲಿ ಹರಿಯುವುದು ಅದೇ ಕೆಂಪು ರಕ್ತನೇ. ನಿಮ್ಮ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದಾಗ ನಿನಗೆ ರೋಷ ಒಕ್ಕಿ ಹರಿಯಿತು. ಆದ್ರೆ ನನ್ನ ತಂಗಿಯ ಬಗ್ಗೆ ಮಾತನಾಡಿದರೆ ನನಗೆಷ್ಟು ರೋಷ ಒಕ್ಕಿರಬಾರ್ದು. ಲೇ ಗೌಡ, ಒಂದು ಕ್ಷಣ ನನ್ನ ಮನೆ ನಿಲ್ಬೇಡ. ಮೊದಲು ಹೊಟ್ಟು ಹೋಗಿಲ್ಲಿದ್ದ. ನಮ್ಮ ಗೌಡ್ರಿಗೆ ಏನಂತ ತಿಳಿದು ಮಾತಾಡಕತ್ತಿದಿ? ಸುತ್ತ ಹತ್ತು ಹಳ್ಳಿಗೆ ನಾಗೇಗೌಡ್ರ ಅಂದ್ರ ಗಡ 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 ನಡಗತ್ತಾರ. ಚೂಟುದ್ರ ಒಂದು ಹನಿ ರಗತ್ ಬರಂಗಿಲ್ಲ. ಸಣ್ಣಾಗ ಜಿಗಿದ ಎಷ್ಟು ಜಿಗಿದ ಆಡ್ತೀವೋ ತಮ್ಮ. ನಮ್ಮ ಗೌಡ್ರ ಮನಸ್ಸು ಮಾಡಿದ್ರೆ ಒತ್ತಿ ಹಿಡಿದ್ರೆ ಅಲ್ಲೇ ಶಿವ ಬಿಡ್ತಿ. ನಮ್ಮ ಗೌಡ್ರು ಹೇಳ್ದಂಗೆ ನೀ ಕೇಳಿದಿ ಅಂದ್ರ ಈ ಊರಾಗ ಬದುಕೋತಿ. ಇಲ್ಲ ಆದ್ರೆ ನೀ ಬದುಕುದು ಬಹಳ ಕಷ್ಟದ. ನಮ್ಮ ಗೌಡ್ರು ಹೇಳ್ದಂಗೆ ನೀ ಹೂ ಅಂದಿ ಉಳಿತಿ. ಇಲ್ಲ ಆದ್ರೆ ನಾ ನಿನಗೆ ಏನು ಹೇಳಂಗಿಲ್ಲ, ಮಾಡಿ ತೋರಿಸ್ತಾನ ನಮ್ಮ ಗೌಡ. ಮಗನ ಶೆಟ್ಟಿ, ಈ ಗೌಡ್ರು ಹಾಕಿದ ಹಳಿಸಿದ ಅನ್ನವನ್ನು ತಿಂದು ಅವರ ಮನೆ ಬಾಗಿಲು ಕಾಯುವ ನಾಯಿ ನೀನು. ನಿನಗೇನು ಗೊತ್ತು ಬಡವರ ಕಿಮ್ಮತ್ತು? ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಲಬೇಡ್ರಿ. ಇಲ್ಲಿ ನಿಂತಿದ್ದಾದರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಹೊರಟೋರಿ ಮೊದಲು ಇಲ್ಲಿಂದ. ತಮ್ಮ ನೋಡ್ರಿ ಗೌಡ್ರ, ತಮ್ಮ ನಿನ್ನ ಮಗನಿಗೆ ಜರ ತಿಳಿಸಿ ಹೇಳು. ನಾವು ನೀವು ಎಷ್ಟೇ ಅಲ್ಲಿ ಸ್ನೇಹಿತರಿದ್ದೆವು. ಸೌಕಾರಿಗೆ ಎದುರು ಹಾಕಿ ಬದುಕೊಳ್ಳೋದು ಭಾಳ ಕಷ್ಟದ.
ಯಾಕಪ್ಪ ಅಂದ್ರ ಹಿಂದೆ ಕೂತು ಏನಾರೇ ಆಟ ಮಾಡಿ ನೀನು ಬಡತಾನ ಪರಿಸ್ಥಿತಿ ಮಕ್ಕಳಿಗೆ ಏನಾರೇ ಆದ್ರೆ ತಮ್ಮ ನನಗ ಸ್ವಲ್ಪ ಇರುತ್ತದ ನೋಡ್ತಮ್ಮ ಸ್ವಲ್ಪ ಮಗನಿಗೆ ತಿಳಿಸಿ ಹೇಳು. ಗೌಡ್ರ ಈ ಯಾಕೋ ನಮ್ಮದು ಇಲ್ಲಿ ಆಟ ನಡೆಯಂಗೆ ಕಾಣಂಗಿಲ್ರಿ, ನಡ್ರಿ ಮತ್ತ ಹೊತ್ತು ನೋಡಿ ಅಂದ್ರ ಮಹಾಕಮ್ಮ ಜಾಳಗಿ. ಏಯ್ ಕಡ್ಬರೀಸ್, ಇಲ್ಲಿ ಆನೆ ನಡೆದಿದ್ದೆ ದಾರಿ ತಮ್ಮಿದ್ರೆ ಕಟ್ಟಾಕೋ ನೋಡೋಣ. ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗೆ ಸಂಸಾರ ಮಾಡುತ್ತೀಯ ಮಾಡು ಮಗನೇ, ನಾನು ನೋಡುತ್ತೇನೆ ನಿನ್ನನ್ನು. ನಡೆ ಹೋಗೋಣ. ಮಗು ರವಿ, ಗೌಡ್ರಿಗೆ ಹೀಗೆಲ್ಲ ಮಾತನಾಡಬಾರ್ದಪ್ಪ. ಮಗು, ಅವರು ಯಾವ ಹೊತ್ತಿನಲ್ಲಿ ಏನು ಮಾಡ್ತಾರಂತ ಹೇಳೋಕೆ ಬರ್ದಿಲ್ಲಪ್ಪ, ಹೇಳೋಕೆ ಬರ್ದಿಲ್ಲ. ಅಪ್ಪ, ನಮಗೆ ಬಡತನವಿದೆ ಎಂದು ನಾವು ಇಂಥವ್ರಿಗೆ ಹೆದರುತ್ತಾ ಕುಳಿತರೆ ಹಗ್ಗವು ಕೂಡ ನಮಗೆ ಹಾವಾಗಿ ಹರಿಯುತ್ತದೆ. ನೋಡಪ್ಪ, ನೀನು ಇದರ ಬಗ್ಗೆ ಚಿಂತಿಸಬೇಡ. ಆ ತಂಗಿಯ ಮದುವೆ ಜವಾಬ್ದಾರಿ ನನಗಿರಲಿ. ಮಗಳೇ ಪ್ರೇಮ, ನನ್ನ ಹೊಟ್ಟೆಯಲ್ಲಿ ಹುಟ್ಟುವಕ್ಕಿಂತ ಒಂದು ಬೀದಿ ನಾಯಲ್ಲಿ ಹೊಟ್ಟಿದರೆ ಒಳ್ಳೆಯದಾಗ್ತಿತ್ತು ಏನೋ ನಿನ್ನ ಜನ್ಮ. ಮಗಳೇ, ನನ್ನಂತನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಿತ್ತಮ್ಮ, ಹುಟ್ಟಬಾರ್ದಿತ್ತು. ಅಪ್ಪ, ನಿಮಗೇನು ಭೂತ ಪಡೆದುಕೊಂಡಿದೆ ಏನು? ಈ ನನ್ನ ಮುದ್ದು ತಂಗಿಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿ ಅವಳ ಮನಸ್ಸಿಗೆ ಘಾಸಿ ಮಾಡುವುದು ಬೇಡ. ನೋಡಪ್ಪ, ನನ್ನ ತಂಗಿಗೆ ವರ ನಿಶ್ಚಯಾಗುವವರೆಗೂ ನಾನು ಒಂದು ಹನಿ ನೀರು ಸಹಿತ ಮುಟ್ಟುವುದಿಲ್ಲ ಅಂತ ನಿನ್ನ ಪಾದ ಮೇಲೆ ಆಣೆ ಮಾಡಿ ಹೇಳ್ತೀನಪ್ಪ, ಆಣೆ ಮಾಡಿ ಹೇಳು. ರವಿ, ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು. ಆತ ಬುದ್ಧಿ ಕಡೆ ಹಾಯಿಸಲ. ದೇವ ಬ್ರಹ್ಮಲಿಂಗೇಶ್ವರ, ನನ್ನ ಬಾಳಿನ ಶ್ರೀಮಂತದಲ್ಲಿ ಬಡತನದ ಬೇಗುದಿಯ ಕಿಚ್ಚಿನಲ್ಲಿ ದಗ ದಗನೆ ಉರಿ ಹತ್ತಿ ಸುಡುತ್ತಿದೆ ನನ್ನ ಸರ್ವಾಂಗಿದವಲ್ಲಿ. ದೇವ, ಪದವೀಧರನಾದರೂ ನನಗೆ ಬಡತನ ಆವರಿಸಿಕೊಂಡಿದ್ದೆ. ಇದ್ದೊಬ್ಬಳ ತಂಗಿಯ ಮದುವೆ ಮಾಡಿಕೊಡಲಾಗದಷ್ಟು ನಿರ್ಗತಿಕವಾಗಿ ಹೋಯಿತೆ ನನ್ನ ಬದುಕು. ನಾನೀಗ ಏನು ಮಾಡಲಿ, ಎಲ್ಲಿಗೆ ಹೋಗಲಿ, ಯಾರನ್ನು ಕೇಳಲಿ? ಎಲ್ಲಿ ನೋಡಿದರೂ ವರದಕ್ಷಿಣೆ, ವರದಕ್ಷಿಣೆ, ವರದಕ್ಷಿಣೆ. ಈ ವರದಕ್ಷಿಣೆ ಎನ್ನುವುದು ಮನೆ ಮಾತಾಗಿದೆ ಈ ನಮ್ಮ ಭಾರತದ ಭೂಮಿಯಲ್ಲಿ. ದೇವ, ಯಾರನ್ನು ಕೇಳಲಿ? ನನ್ನ ತಂಗಿಗೆ ವರ ನಿಶ್ಚಯ ಆಗುವವರೆಗೂ ನಾನು ಒಂದು ಹನಿ ನೀರು ಸಹಿತ ಮುಟ್ಟುವುದಿಲ್ಲ ಅಂತ ನನ್ನ ತಂದೆಯ ಪಾದದ ಮೇಲೆ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ. ದೇವ,
ನನಗೆ ನೀನೇ ದಾರಿ ತೋರು ದೇವ, ನನಗೆ ನೀನೇ ದಾರಿ ತೋರಿಸು ಗುರುವೇ, ನೀನೇ ದಾರಿ ತೋರಿಸು. ಇದೇನು ರವಿ, ಬೀದಿಯಲ್ಲಿ ನಿಂತು ಕಣ್ಣೀರು ಹಾಕುತ್ತಿರುವೆಯಲ್ಲ, ನಿನಗೇನು ಕಷ್ಟ ಬಂದಿದೆಯೋ ಅಂಥದ್ದು ಹೇಳು ರವಿ, ನನ್ನ ಮುಂದೆ ಹೇಳು. ನೀನು ಹೇಳದಿದ್ದರೆ ನನ್ನ ಮೇಲೆ ಆಣೆಯಾಗಿದೆ. ಮಹಂತೇಶ್, ನಾನು ನಿನಗೆ ಏನಂತ ಹೇಳು? ಈ ನನ್ನ ಕಷ್ಟದ ಕಣ್ಣೀರಿನ ಹೊಳೆ ನಿನ್ನ ಮುಂದೆ ಹೇಗೆ ಹೇಳಲಿ ಮಹಂತೇಶ್, ಹೇಗೆ ಹೇಳಲಿ? ನಾನೊಬ್ಬ ಬಡವರಾಗಿ ಈ ಭೂಮಿ ಮೇಲೆ ಹುಟ್ಟಬಾರದು ಮಹಂತೇಶ್, ಹುಟ್ಟಬಾರದು. ಬಡತನದಲ್ಲಿ ಹುಟ್ಟಿದ ನಾನೊಬ್ಬ ನತದೃಷ್ಟ, ನಾನೊಬ್ಬ ಪಾಪಿ. ನೋಡು ರವಿ, ಬಡತನ ಸಿರಿತನ ಇವೆರಡೂ ಶಾಶ್ವತವಲ್ಲ. ಬಡತನ ಹೋಗಿ ಸಿರಿತನ ಬರಬಹುದು, ಸಿರಿತನ ಹೋಗಿ ಬಡತನ ಬರಬಹುದು. ಹೇಳು, ನಿನಗೆ ಯಾವ ಕಷ್ಟ ಬಂದಿದೆ ಹೇಳು, ನಾನು ಅದಕ್ಕೆ ಭಾಗಿಯಾಗಿ ನಿನ್ನ ಕಷ್ಟವನ್ನು ದೂರ ಮಾಡುತ್ತೇನೆ. ಹೇಳು ರವಿ, ನನ್ನ ಮುಂದೆ ಹೇಳು. ನೋಡು, ನಿನ್ನ ಮಾತು ನಾನು ನಡೆಸಿಕೊಡ್ತೀನಿ. ಯಾಕಂದ್ರೆ ನಾನು ನಿನ್ನ ಸಹಾಯದಿಂದಲೇ ಬಾಳಿ ಬದುಕಿದವನು. ನಾವಿಬ್ಬರು ಗೆಳೆಯರಾದರೂ ಒಂದೇ ತಾಯಿ ಮಕ್ಕಳಂತೆ ನಡೆದುಕೊಂಡು ಬಂದಿದ್ದೆವು. ಹೇಳು ಮಾತೇಶ್, ಅದ್ಯಾವುದು ನಿನ್ನ ಮಾತು? ನಾನು ನಡೆಸ್ಕೊಡ್ತೀನಿ, ಹೇಳು. ರವಿ, ನಿನಗೆ ಬಂದ ಕಷ್ಟಗಳಲ್ಲಿ ನಾನು ಭಾಗಿಯಾಗಿ ನಿನ್ನ ಸಂಕಟವನ್ನು ಪರಿಹಾರ ಮಾಡುತ್ತೇನೆ. ನೀನು ಒಪ್ಪಿಗೆ ಕೊಟ್ಟರೆ ನಿನಗೊಂದು ವಿಷಯ ಹೇಳುತ್ತೇನೆ. ಹೇಳಪ್ಪ, ಅದ್ಯಾವುದು ನಿನ್ನ ವಿಷಯ? ನೋಡು ರವಿ, ನಾನು ನಿನ್ನಿಂದ ಒಂದು ದುಡ್ಡು ವರದಕ್ಷಿಣೆ ಇಲ್ಲದೆ ನಿನ್ನ ತಂಗಿಯನ್ನು ಮದುವೆಯಾಗುತ್ತೇನೆ. ಇದಕ್ಕೆ ನೀನು ಒಪ್ಪಿದರೆ ಮಾತ್ರ. ಇದಕ್ಕೆ ಏನಂತೀಯ ರವಿ? ಮಾತೇಶ್, ಏನ್ ಹೇಳ್ತಾ ಇದೀಯ ಮಾತೇಶ್? ಈ ಮಾತು ಸತ್ಯವೇನು? ಮಾತೇಶ್, ನೀನು ನನ್ನ ತಂಗಿಯನ್ನು ಮದುವೆ ಆಗ್ತೀಯ? ನೀನು ನನ್ನ ಗೆಳೆಯನಲ್ಲಪ್ಪ, ನನ್ನ ಪಾಲಿನ ದೇವರು ಮಾತೇಶ್, ನನ್ನ ಪಾಲಿನ ದೇವರು. ಈ ಉಪಕಾರವನ್ನು ನಾನು ಯಾವ ಜನ್ಮದಲ್ಲಿಯೂ ಮರೆಯಲಾರೆ ಮಾತೇಶ್. ಇರಲಿ, ನಡಿ ರವಿ, ನೀನು ಮನೆಗೆ ನಡಿ. ನಾನು ನಿಮ್ಮ ಮನೆಗೆ ಬಂದು ಎಲ್ಲ ವಿಷಯವನ್ನು ಹೇಳುತ್ತೇನೆ. ಆಗಲಿ ಮಾತೇಶ್, ಹೋಗಿ ಬಾ.